ಹಾಯ್ ಹಲೋ ನಮಸ್ಕಾರ ಸೋಲ್ಮೇಲೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಮತ್ತು ಸಿನಿಮಾ ನಟಿ ಶಿಲ್ಪಾ ಶೆಟ್ಟಿ. ಸ್ನೇಹಿತರೆ, ಈ ಶಿಲ್ಪಾ ಶೆಟ್ಟಿ ಅನ್ನೋ ಹೆಸರಿನ ಹಿಂದೆ ಒಂದಷ್ಟು ತಮಾಷೆಗಳಿದೆ, ಒಂದಷ್ಟು ಕಥೆಗಳಿದೆ. ಅದನ್ನು ಈ ಬ್ಲಾಗ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಶಿಲ್ಪಾ ಶೆಟ್ಟಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದ್ರ ಹಿಂದೆ ಒಂದು ಸಣ್ಣ ಬ್ಯಾಕ್ ಸ್ಟೋರಿ ಇದೆ. ಅದನ್ನು ಅಮ್ಮನ ಬಾಯಲ್ಲೇ ಕೇಳೋಣ. ಅವರು ಕ್ಯಾಮ್ರಾನ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೇಸಿಕಲಿ ಶಿ ಈಸ್ ವೆರಿ ಇಂಟ್ರೋವರ್ಟ್, ಬಟ್ ಆದ್ರೂ ಆ ಬ್ಯಾಕ್ ಸ್ಟೋರಿ ಅಮ್ಮನ ಬಾಯಲ್ಲೇ ಕೇಳಬೇಕು. ಆ ಕತೆ ಹೇಳಿದ ಮೇಲೆ ನಾನು ನಿಮ್ಗೆ ಒಂದಷ್ಟು ತಮಾಷೆ ಮಾತುಗಳು ನನ್ನ ಹೆಸರಿನ ಹಿಂದೆ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ಅಮ್ಮ ಕೆಲಸದಿಂದ ಬಂದಿದ್ದಾರೆ. ಸೊ ಆ ಸ್ಟೋರಿನ ಕೇಳೋಣ ಅಮ್ಮನ ಹತ್ರ. ಅಮ್ಮ ಹೇಳಿ, ಇವಾಗ ನನ್ನ ಹೆಸರು ಶಿಲ್ಪಾ ಶೆಟ್ಟಿ ಅಂತ ಕೋಇನ್ಸಿಡೆಂಟ್ ಆಗಿ ಬರೋಕ್ಕೆ ಏನೋ ಒಂದು ಬ್ಯಾಕ್ ಸ್ಟೋರಿ ಇದೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಅದನ್ನು ಇವಾಗ ಆಡಿಯನ್ಸ್ಗೆ ಹೇಳಿ ಕನ್ನಡದಲ್ಲಿ. ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ ನಾವೆಲ್ಲ. ನಮ್ಮ ದೊಡ್ಡ ಅಕ್ಕನಿಗೆ 4 ಜನ ಹೆಣ್ಮಕ್ಳು. ಅವರು ನಮ್ಮ ಹೆರಿಗೆ ಆದ ಕೂಡಲೇ ಅದೇ ಹೆಸರು ಇಡ್ಬೇಕು, ಇದೇ ಹೆಸರು ಇಡ್ಬೇಕು ಅಂತೇಳಿ ಜಗಳ ಮಾಡ್ತಾ ಇದ್ರು. 4 ಜನ ಕೂಡ ತುಂಬ ಹೆಸರು ತಂದು, ಅದಕ್ಕೆ ನಾವೆಲ್ಲ ದೊಡ್ಡವರೆಲ್ಲ ಒಟ್ಟಾಗಿ ತುಂಬ ಚೀಟಿ ಬರೆದು, ತುಂಬ ಹೆಸರಿನ ಚೀಟಿ ಬರೆದು ಮಗು ಹತ್ರನೇ ತೆಗಿಸುವ ಅಂತೇಳಿ ತೆಗೆಸಿದ್ವಿ. ಆಗ ಮಗುವಿನ ಕೈಯಲ್ಲಿ ಶಿಲ್ಪಾ ಅನ್ನೋ ಹೆಸರು ಬಂತು, ಶಿಲ್ಪಾ ಅನ್ನೋ ಹೆಸರು ಬಂತು. ಓಕೆ, ಸೊ ಬೇಸಿಕಲಿ ತುಂಬ ಕನ್ಫ್ಯೂಷನ್ಸ್ ಇದ್ದಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲ ಅವ್ರವ್ರ ಹೆಸರು, ಲೈಕ್ ನಾನು ಹೇಳಿದ ಹೆಸರು ಇಡಬೇಕು ಅಂತ ಹೇಳಿದಾಗ ಮಗು ಹತ್ರನೇ ಇಡ್ಸೋಣ ಅಂತ ಹೇಳಿಬಿಟ್ಟು ಚೀಟಿಯಲ್ಲಿ ಒಂದಷ್ಟು ಹೆಸರುಗಳನ್ನು ಬರೆದು ನನ್ನ ಹತ್ರನೇ ಪಿಕ್ ಮಾಡಿಸಿದ್ರಂತೆ ಚೀಟಿ. ಅದರಲ್ಲಿ ಶಿಲ್ಪಾ ಅಂತ ಹೆಸರು ಬಂತು. ಬೇಸಿಕಲಿ ನನ್ನ ಸರ್ನೇಮ್ ಶೆಟ್ಟಿ, ಸೊ ಶಿಲ್ಪಾ ಶೆಟ್ಟಿ ಅಂತ ಕೋಇನ್ಸಿಡೆಂಟ್ ಆಗಿ ಬಂತು. ಸ್ನೇಹಿತರೆ, ಬ್ಯಾಕ್ ಸ್ಟೋರಿನಂತೂ ತಿಳ್ಕೊಂಡ್ರಿ. ಇವಾಗ ಒಂದಷ್ಟು ತಮಾಷೆ ಮಾತುಗಳನ್ನ ತಿಳ್ಕೊಳ್ಳೋಣ. ಯೂಶ್ವಲಿ ನಾನು ಫಸ್ಟ್ ಟೈಮ್ ನನ್ನ ಹೆಸರು ಶಿಲ್ಪಾ ಶೆಟ್ಟಿ ಅಂತ ಯಾರಿಗಾರು ಇಂಟ್ರಡಕ್ಷನ್ಸ್ ಮಾಡಿದಾಗ ಒಂದಷ್ಟು ಜನ ನಂಬೋದೇ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದಾರಾ ಅಥವಾ ಪ್ರ್ಯಾಂಕ್ ಮಾಡ್ತಾ ಇದ್ದಾರಾ ಅಂತ ಅನ್ಕೋತಾರೆ. ಶಿಲ್ಪಾ ಶೆಟ್ಟಿನಾ ಅಂತ ಒಂದಷ್ಟು ಜನ ಬಾಯ್ ಬಿಡ್ತಾರೆ. ಒಂದಷ್ಟು ಜನ ಬಾಲಿವುಡ್ ಶಿಲ್ಪಾ ಶೆಟ್ಟಿನಾ ಅಂತ ತಮಾಷೆ ಮಾಡ್ತಾರೆ. ಹೀಗೆ ಒಂದಷ್ಟು ರಿಯಾಕ್ಷನ್ಸ್ಗಳು ಫಸ್ಟ್ ಟೈಮ್ ನಾನು ಹೆಸರು ಹೇಳಿದಾಗ ಯಾವಾಗಲೂ ರಿಯಾಕ್ಷನ್ಸ್ಗಳು ಬಂದೇ ಬರ್ತವೆ. ಒಂದಷ್ಟು ಜನ ಸ್ಟೇಜಲ್ಲಿ ನಾನು ಈ ಥರ ಇಂಟ್ರಡಕ್ಷನ್ ಮಾಡಿದಾಗ ನಗಾಡೋದನ್ನು ಕೇಳಿದ್ದೀನಿ, ತಮಾಷೆ ಮಾಡೋದನ್ನು ಕೇಳಿದ್ದೀನಿ. ಬಟ್ ನಾನು ಅದನ್ನು ಯಾವಾಗಲೂ ಲೈಕ್ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಮೆಮೊರೀಸ್ಗಳಿದೆ. ಯೂಶ್ವಲಿ ನಾನು ಫ್ರೆಂಡ್ಸ್ ಮನೆಗೆ, ಫ್ಯಾಮಿಲಿ ಮನೆಗೆಲ್ಲ ಹೋದಾಗ ಬಂದು ನೋಡಪ್ಪ ನಮ್ಮ ಶಿಲ್ಪಾ ಶೆಟ್ಟಿ ಶೂಟಿಂಗ್ ಮುಗಿಸ್ಕೊಂಡು ನಿನ್ನ ರಾಜ್ಕುಂದ್ರ ಎಲ್ಲಿ, ಹಾಗೆ ಹೀಗೆ ಅಂತೆಲ್ಲ ತಮಾಷೆ ಮಾಡ್ತಾಯಿದ್ರು. ಆವಾಗ ನನಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ತಮಾಷೆಯಾಗಿ ಇವಾಗ ಗೊತ್ತಾನೆ ಬಂದೆ ಶೂಟಿಂಗಿಂದ ಅಂತ ಹೇಳ್ತಾ ಇದ್ದೆ. ಬಟ್ ಆವಾಗ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತೀನಿ ಅಥವಾ ಆರ್ಟ್ ಫೀಲ್ಡಿಗೆ ಬರ್ತೀನಿ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಗಾಡ್ ಗ್ರೇಸ್ ಇವಾಗ ನಾನು ಆರ್ಟ್ ಫೀಲ್ಡಲ್ಲೇ ಇದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಆವಾಗ ಒಂದ್ಸಲ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ತಮಾಷೆ ಮಾಡ್ತಾರಲ್ಲ, ನನ್ನ ಲೈಫಲ್ಲಿ ಒಂದ್ಸಲನಾದರೂ ಒಂದು ಸಿನಿಮಾದಲ್ಲಾದರೂ ಕಾಣಿಸ್ಕೋಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಇವಾಗ ಸಿನಿಮಾ ಫೀಲ್ಡೇ ಲೈಕ್ ಥಿಯೇಟ್ರ್ ಆ್ಯಂಡ್ ಸಿನಿಮಾ ಫೀಲ್ಡೇ ನಂದಾಗಿದೆ. ಅದು ತುಂಬ ಖುಷಿ ಇದೆ ನನಗೆ. ಬಟ್ ಒನ್ ಥಿಂಗ್, ನನಗೆ ದೊಡ್ಡವಳಾದಮೇಲೆ ಅಥವಾ ಈಗ ನನಗೆ ಒಂದಷ್ಟು ಥಾಟ್ಗಳು ಬಂದಾಗ ನಾನು ಯಾಕೆ ಬಾಲಿವುಡ್ ಶಿಲ್ಪಾ ಶೆಟ್ಟಿ ಹೆಸರಿಗೆ ಅಟ್ಯಾಚ್ ಆಗಬೇಕು ಅಂತ ಹೇಳ್ಕೊಂಡು ನನ್ನ ಏನೋ ಬೇರೆ ಐಡೆಂಟಿಟಿ ತಗೋಬೇಕು ಅಂತ ಹೇಳ್ಕೊಂಡು ಶಿಲ್ಪಾ ಶೆಟ್ಟಿ ಉಡುಪಿ ಅಂತ ನನ್ನ ಊರಿನ ಹೆಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಲಾಶಿಲ್ಪ ಉಡುಪಿ ನನ್ನ ಚಾನಲ್ ಹೆಸರು ಕೂಡ ಅದೇ, ಅದನ್ನು ನಾನೇ ಇಟ್ಕೊಂಡಿರುವಂಥ ಹೆಸರು. ಸೊ ಇವಾಗ ಅಂದರೆ ನನಗೆ ನನ್ನದೇನಾದರೂ ಒಂದು ಐಡೆಂಟಿಟಿ ತಗೋಬೇಕು, ನಾನೇನೋ ಸಾಧನೆ ಮಾಡಬೇಕು, ನನ್ನ ಹೆಸರಲ್ಲಿ ಎಲ್ಲರೂ ಗುರುತಿಸ್ಕೋಬೇಕು ಅನ್ನೋ ಆಸೆ. ಸೊ ಶಿಲ್ಪಾ ಶೆಟ್ಟಿ ನನ್ನ ಹೆಸರಾಗಿದ್ದರೂ ಕೂಡ ಕೆಲವೊಂದಷ್ಟು ಜನ ನನ್ನ ಸ್ನೇಹಿತರೆಲ್ಲ ನನಗೆ ಶೆಟ್ಟಿ ಅಂತಲೇ ಕರೀತಾರೆ. ಅದು ಜಾತಿ ಸೂಚಕ ಹೆಸರು ನನ್ನ ಸರ್ನೇಮ್ ಆಗಿದ್ದರೂ ಕೂಡ, ಬಟ್ ನನಗೆ ಅದು ಹೇಗಾಗ್ಬಿಟ್ಟಿದೆ ಅಂದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕರೆದು ನನಗೆ ಅದು ಶಿಲ್ಪಾ ಶೆಟ್ಟಿ ಅನ್ನೋದು ಅಟ್ಯಾಚ್ ಆಗಿಬಿಟ್ಟಿದೆ. ಆ ಶೆಟ್ಟಿ ತೆಗೆದ್ರೂ ಕೂಡ ನನಗೆ ನನ್ನ ಹೆಸರು ಅಲ್ಲಿವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಪ್ರೌಡಾಗಿ ಹೇಳ್ಕೊತೀನಿ, ನನ್ನ ಹೆಸರು ಶಿಲ್ಪಾ ಶೆಟ್ಟಿ ಅಂತ. ಸೊ ಇದಿಷ್ಟು ನನ್ನ ಹೆಸರಿನ ಹಿಂದೆ ಒಂದಷ್ಟು ತಮಾಷೆ ಮಾತುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ದಯವಿಟ್ಟು ನಿಮ್ಮ ಪ್ರೀತಿ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ಏನು ಮಾತಾಡ್ತೀನಿ ಅದೆಲ್ಲ ಬೇಕಾ?